ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ. ಸ್ವಲ್ಪ ಜನ ಕೇಳಿದರು ಡೈಲಿ ರೂಟೀನ್ ಮಾಡಿ ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನಾನು ಬೆಳಗ್ಗೆ ಡೈಲಿ ಎದ್ದೊಳೋದು 6:15ಗೆ. ಸಂಡೇ ಮಾತ್ರ ಲೇಟಾಗಿ ಎದ್ದೊಳ್ತೀನಿ. ಸಂಡೇನೂ ಏನಾದರೂ ಎಲ್ಲರೂ ಹೋಗಬೇಕು ಅಂದರೆ ಮಾತ್ರ ಸೇಮ್ ಟೈಮಿಂಗ್ಸ್ ಇರುತ್ತೆ. ಎದ್ದೆ ರಾಕಿ ಅವರು ಇತ್ತು ಮತ್ತು ಮಲಗಿದ್ದ, ನಮ್ಮ ಅತ್ತೆ ಮಾವ ಅವರು ಮಲಗಿದ್ರು. ದೇವ್ರಿಗೆ ಕೈ ಮುಗಿದು ಫಸ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳಿ ತುಂಬಾ ಬಟ್ಟೆ ಇತ್ತು. ವಾಷಿಂಗ್ ಮಿಷಿನ್ ತೊಗೊಂಡಿರೋದು ತುಂಬಾ ಬೆನಿಫಿಟ್ ಆಯಿತು. ಏನಕ್ಕಪ್ಪ ಅಂತಂದರೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬಿಟ್ಟು ಬೇರೆ ಕೆಲಸಗಳು ಮಾಡಿಕೊಂಡ್ರೆ ಅದು ಪಾಡ್ಗದು ವಾಶ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಅದು ಇದು ಅಂತ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ತೆ. ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಅನ್ಕೋತಾ ಇದ್ದೆ. ಬಟ್ ನಮ್ಮ ಅತ್ತೆ ಇಡ್ಲಿಗೆ ನೆನೆ ಹಾಕಿ ರುಬ್ಬಿದ್ರು ನೈಟೇ. ಅದಕ್ಕೇ ತಿಂಡಿ ಕೆಲಸ ಅಷ್ಟೊಂದು ಇರಲಿಲ್ಲ. ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ನೆಕ್ಸ್ಟು ನಾನು ಮಾಡಿದ್ದು ಏನಪ್ಪ ಅಂತ ಅಂದರೆ, ಈ ವಿಡಿಯೋನ ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಂದು ಡೈಲಿ ರೊಟೀನ್ ಇದರಲ್ಲಿದೆ. ಯಾರು ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಆಮೇಲೆ ಪವರ್ ಆನ್ ಮಾಡಿ ಸ್ಟಾರ್ಟ್ ಮಾಡಿ ಟೈಮಿಂಗ್ ಸೆಲೆಕ್ಟ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಮಾಡಿದ್ದು ನೀರು, ಅಂದರೆ ನಮ್ಮ ಮನೇಲಿರೋದು ಹಂಡೆ ಒಲೆ. ಸೊ ಹಂಡೆ ಒಲೆಗೆ ನೀರು ಹುರಿಯಾಕಬೇಕಲ್ವ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ಹಂಡೆ ಒಲೆಗೆ ನೀರು ಹುರಿಯೋದು. ಅದು ಅಲ್ಲದೆ ನಾನು ಈ ವಿಡಿಯೋ ಮಾಡಿರೋದು ಅಮಾವಾಸ್ಯೆ ದಿನ. ಸೊ ಹಾಗಾಗಿ ಅಮಾವಾಸ್ಯೆ ಪೂಜೆ ಬೇರೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಗನೆ ಎಷ್ಟು ಕೆಲಸ ಮಾಡ್ತಿದ್ರು ಕೆಲಸ ಮುಗಿತಾನೇ ಇಲ್ಲ. ಬಟ್ ಟೈಮಿಂಗ್ಸ್ ಮಾತ್ರ ಓಡ್ತಾನೇ ಇದೆ. ನೀರು ಹುರಿಯೋಕೆ ನನ್ನ ಡೈಲಿ ದಿನನಿತ್ಯದ ಕೆಲಸ ಎಲ್ಲ ಮುಗಿಸ್ದೆ. ಅದಾದಮೇಲೆ ಹಸು ಬಂದಿತ್ತು. ನಮಸ್ಕಾರ ಮಾಡಿ ನಮ್ಮ ರಾಕಿಯವ್ರ ಫೋನ್ ನೋಡಿದೆ. 6:34 ಹಾಗೆ ಹೋಗಿತ್ತು. ಅವ್ರ ಫೋನ್ನ ಚಾರ್ಜ್ಗೆ ಹಾಕಿ ರಂಗೋಲಿ ಬಿಟ್ಟು ಬಂದೆ. ಬಟ್ ರಂಗೋಲಿ ಎಲ್ಲ ಹಾಕೋದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದನ್ನು ಒಳಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ 7 ಗಂಟೆ ಇನ್ನು 5 ನಿಮಿಷ ಇತ್ತು. ಆಮೇಲೆ ಫ್ರಿಜ್ಜಿಂದ ಹಾಲು ತೆಗೆದು ನಮ್ಮ ಅತ್ತೆ ಮಾವನಿಗೆ ಕಾಫಿ ಇಟ್ಟು ನನ್ನ ಮಗನಿಗೆ ಹಾಲಿಟ್ಟೆ. ಟೈಮ್ ಓಡ್ತಾನೇ ಇದೆ. ನಾನು ಮೊದಲೆಲ್ಲ ಇಷ್ಟೊಂದು ಕೆಲಸ ಮಾಡಬೇಕಾ ಮನೇಲಿ, ಅಮ್ಮ ಅತ್ತೆಯರು ಹೇಳ್ತಾಯಿದ್ರೆ ಅಷ್ಟೊಂದು ಇರುತ್ತಾ ಹಂಗೆ ಹಿಂಗೆ ಅಂತ ಅನ್ಕೋತಾ ಇದ್ದೆ. ಬಟ್ ರಿಯಾಲಿಟಿ ಏನಪ್ಪ ಅಂದರೆ, ನಾವು ಆ ಸ್ಥಾನಕ್ಕೆ ಹೋದ್ಮೇಲೆ ನಮಗೆ ಅದ್ರ ಬೆಲೆ ಗೊತ್ತಾದೆ. ನಮ್ಮ ರಾಕಿಯವ್ರು ಕೂಡ ಕುಡಿಯೋಲ್ಲ, ನಾನು ಕೂಡ ಟೀ ಕಾಫಿ ಹಾಲು ಏನೂ ಕುಡಿಯೋಲ್ಲ. ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ನೀರು ಕುಡಿತೀನಿ. ಸಂಜೆ ಟೈಮ್ ಮಾತ್ರ ಈಗ ಆಫೀಸಲ್ಲೇ ಹಾಲು 1 ಲೋಟ ಅಲ್ಲೇ ಕುಡ್ಕೊಂಡು ಬರ್ತೀನಿ. ಅದು ಬಿಟ್ಟು ಮನೇಲಿ ಏನೂ ಕುಡಿಯೋಲ್ಲ ನಾನು. ನೈಟೇ ಪಾತ್ರೆ ತೊಳೆದಿರೋದ್ರಿಂದ ಜಾಸ್ತಿ ಪಾತ್ರೆನೂ ಇರಲಿಲ್ಲ. ಸೊ ಹಾಗಾಗಿ ಅದೊಂದು ಕೆಲಸ ಇವತ್ತು ಮೈನಸ್ ಆಯಿತು. ಚಟ್ನಿ ಮಾಡಬೇಕಾಗಿತ್ತು, ಹಾಗಾಗಿ ಕಾಯಿನ ತುರ್ಕೋತಾ ಇದ್ದೆ. ಸಿಹಿ ಚಟ್ನಿ ಖಾರ ಚಟ್ನಿ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡಿದೆ. ನೀವು ಅನ್ಬೋದು ನಿಮ್ಮ ಅತ್ತೇನು ಮಾಡಲ್ವಾ, ಯಾಕೆ ಏನು ಅಂತ. ಅವರು ಮಾಡಿಕೊಡ್ತಾರೆ. ಒಂದೊಂದು ಸಲ ಅವರೇನೆ ಎಲ್ಲ ಮಾಡಿಕೊಡ್ತಾರೆ. ಇವಾಗ ಅವ್ರಿಗೆ ತಲೆ ಸುತ್ತು ಜಾಸ್ತಿ ಆಗಿಬಿಟ್ಟೈತೆ. ಎಲ್ಲ ಕಡೆನೂ ತೋರಿಸಿದ್ದೀವಿ, ಎಲ್ಲ ಥರನೂ ಮಾಡಿದ್ದೀವಿ. ಹಂಗಾದ್ರೂ ಅವ್ರಿಗೆ ಕಮ್ಮಿನೇ ಆಗ್ತಾಯಿಲ್ಲ. ಏನು ಅಂತಲೂ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಅವ್ರಿಗೆ ನಾನು ಜಾಸ್ತಿ ಕೆಲಸ ಹೇಳೋಕ್ಕೂ ಹೋಗಲ್ಲ, ನಾನು ಮಾಡಿಸೋದು ಇಲ್ಲ. ನಾನು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಬಿಟ್ಟು ಹೋಗ್ತೀನಿ. ಅವರು ಬರೋ ಅಷ್ಟರಲ್ಲಿ ಸಾಂಬಾರು ಒಂದು ಮಾಡ್ತಾರೆ, ಆದರೆ ಮುದ್ದೆನೂ ಮಾಡಿರ್ತಾರೆ. ನಾನು ಬಂದು ಅನ್ನಕ್ಕೆ ಇಟ್ಕೋತೀನಿ, ಇಲ್ಲ ಮುದ್ದೆ ಮಾಡಿಲ್ಲ ಅಂದರೆ ಮುದ್ದೆ ಮಾಡ್ಕೋತೀನಿ. ಟ್ರೀಟ್ಮೆಂಟ್ ಕೊಡಿಸಿದ್ರು, ಎಲ್ಲಿಗೆ ಕರ್ಕೊಂಡೋದ್ರು ಅವ್ರ ತಲೆ ಸುತ್ತು ಮಾತ್ರ ಕಮ್ಮಿನೇ ಆಗ್ತಾಯಿಲ್ಲ. ಒಂದು 6 ತಿಂಗಳು ಚೆನ್ನಾಗಿದ್ರೇ ಹೆಚ್ಚೋರು, ಮತ್ತೆ 1 ಮಂತ್ ಆದಮೇಲೆ ಮತ್ತೆ ಶುರು ಆಗಿಬಿಡುತ್ತೆ. ಜಾಸ್ತಿ ಬಗ್ಗಕ್ಕಾಗಲ್ಲ, ಅಂದ್ಕೊಳ್ಳೋಕ್ಕಾಗಲ್ಲ, ಯಾವುದೇ ಥರ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ತಲೆ ಸುತ್ತು ಬಂದುಬಿಡುತ್ತೆ. ಆಮೇಲೆ ಮೆಣಸಿನ್ಕಾಯಿನೆಲ್ಲ ನಾನು ಇವಾಗ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೆ. ಕಾಯಿಯೆಲ್ಲ ತುರಿದಿಟ್ಕೊಂಡಿದ್ದೆ, ಕಾಯಿ ರುಬ್ಕೊಂಡೆ. ಅಷ್ಟರಲ್ಲಿ ಹೂನವ್ರು ಬಂದಿದ್ದರು. ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಇವಾಗ ಎಲ್ಲ ತರಕಾರಿ ಆಗಿರಲಿ, ಹೂನವರಾಗಿರಲಿ, ಹಣ್ಣುಗಳಾಗಿರಲಿ ಮತ್ತು ಸ್ನ್ಯಾಕ್ಸ್ ಐಟಮ್ಗಳು ಎಲ್ಲ ಮನೆ ಹತ್ರ ಬರೋದ್ರಿಂದ ನಾವು ಹೊರಗಡೆ ಹೋಗೋದು ಕೂಡ ತಪ್ಪುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ಗುಲಾಬಿ ಹೂ ತೊಗೊಂಡೆ ಪೂಜೆಗೆ ಅಂದ್ಬಿಟ್ಟು ನಮ್ಮ ಅತ್ತೆ ತೊಗೋತಾಯಿದ್ರು. ನಾನಿಲ್ಲಿ ಚಟ್ನಿಗೆ ರುಬ್ಕೋತಾ ಇದ್ದೆ. ಟೈಮ್ ಬೇರೆ ಆಗ್ತಾನೇ ಇದೆ. ನನ್ನ ಮಗನ ಬೇರೆ ಎದ್ದೋಳಿಸ್ಬೇಕು ಇವತ್ತು. ಅವನಂತೂ ಒಂದೊಂದು ಸಲ ಕೂಗಿದ ತಕ್ಷಣ ಎದ್ಬಿಡ್ತಾನೆ, ಕೆಲವೊಂದೊಂದು ಸಲ ಮಾತ್ರ ಎದ್ದೋಳೋದೇ ಇಲ್ಲ. ಬನ್ನಿ, ಬಂದಿದ್ದೀನಿ. ಇಡ್ಲಿ ಬೇಯಕ್ಕೆ ಇಟ್ಟಿದ್ದಾರೆ ನಮ್ಮತ್ತೆ. ನಾನು ಕೂಡ ರೆಡಿ ಆಗಬೇಕು. ನೋಡಿ
ಎಷ್ಟು ಬೇಗ ಇದ್ರೂ ಕೆಲಸ ಮುಗಿಯೋದೇ ಇಲ್ಲ ಹೆಣ್ಮಕ್ಳಿಗೆ. ಬೇಗ ಬೇಗ ಮಾಡ್ತಾನೇ ಇದ್ದೀನಿ, ಮುಗಿತೇ ಇಲ್ಲ. ಒಂದು 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ನಾನಿವಾಗ ಯೂಸ್ ಮಾಡೋ ಕ್ರೀಮ್ ಬಂದು ಮಾಯಿಶ್ಚರೈಸೇಷನ್ ಕ್ರೀಮ್ ನಿವಿಯಾ. ಫಸ್ಟು ಅದನ್ನು ಅಪ್ಲೈ ಮಾಡ್ಕೊತೀನಿ. ಆಮೇಲೆ ನಾನು ಯೂಸ್ ಮಾಡೋದು ಪಾಂಡ್ಸ್ ಕ್ರೀಮ್ನ, ಪಾಂಡ್ಸ್ ಬ್ಯೂಟಿ ವೈಟ್ ಬ್ಯೂಟಿ ಕ್ರೀಮ್ನ ಹಾಕ್ಕೊಂಡೆ. ಅದಾದಮೇಲೆ ನಾನು ಮೊದಲು ಸ್ಪ್ರಿಂಜ್ ಪೌಡ್ರ್ ಯೂಸ್ ಮಾಡ್ತಿದ್ದೆ. ಇವಾಗ ಯಾವುದಾದ್ರೂ ಸರಿ ನಾನು ಒಟ್ಟಿಗೆ ಒಂದು ಪೌಡ್ರನ್ನ ಹಾಕ್ತೀನಿ, ಅದೇ ಇದೆ ಅಂತಲ್ಲ. ಆಮೇಲೆ ಒಂದು ಚಿಕ್ಕದಾಗಿ ಒಂದು ಸ್ಟಿಕ್ಕರ್ ಇಟ್ಟು ಕುಂಕುಮ ಹಾಕ್ಕೋತೀನಿ. ನಂದು ಇಷ್ಟೇ ಮೇಕಪ್ಪು. ರೇರು ಅಂದರೆ ಎಲ್ಲಾದರೂ ಹೋದರೆ ಮಾತ್ರ ಲಿಫ್ಟಿಕ್ಕು, ಇಲ್ಲಾಂದರೆ ಕಾಜಲ್ನ ಆ್ಯಡ್ ಮಾಡ್ಕೋತೀನಿ ಅಷ್ಟೇ. ಯಾರೋ ಒಬ್ಬರು ಕೇಳಿದರು ನಿಮ್ಮದು ಮೇಕಪ್ದು ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೆ, ಬಟ್ ಇವಾಗ ರೀಸೆಂಟಾಗಿ ನಾನು ಇವೆರಡು ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ. ಅದಾದಮೇಲೆ ರೆಡಿಯಾಗಿ ದೇವ್ರ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗನಿಗೂ ಕೂಡ ನನ್ನ ಜೊತೆಗೇ ಸ್ನಾನ ಆಗಿತ್ತು. ಅವನು ಮೊಬೈಲ್ ಹಿಡ್ಕೊಂಡು ಕೂತಿದ್ದ. ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ದೇವ್ರ ಮನೇಲಿ. ನಮ್ಮ ರಾಕಿಯವರು ಅದೇ ತಾನೇ, ಅವರು ಸ್ನಾನಕ್ಕೆ ಹೋಗಿದ್ರು. ಓಕೆ ಅಂತ ಪೂಜೆ ಎಲ್ಲ ಮಾಡಿದೆ. ಅಂತೂ ಇಂತೂ ಟೈಮ್ ಆಗೇ ಹೋಯ್ತು. ಟೈಮ್ ಅಂತೂ ಓಡ್ತಾನೇ ಇರುತ್ತೆ. ಬೇರೆ ಟೈಮ್ಗೆ ಟೈಮ್ ಹೋಗಲಿ ಅಂದರೆ ಆಗೋದೇ ಇಲ್ಲ. ಬಟ್ ನಮಗಿನ್ನೂ ಕೆಲಸ ಇದೆ, ಇನ್ನು ಅದು ಮಾಡಬೇಕು ಇದು ಮಾಡಬೇಕು ಅಂದಾಗ ನೋಡ್ತಿದ್ರೇ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಅದಾದಮೇಲೆ ಒಂದು ಇಡ್ಲಿ ಹಾಕ್ಕೊಂಡು ಬಂದೆ, ತಟ್ಟೆ ಇಡ್ಲಿ. ಅದನ್ನೇ ತಿನ್ನೋಣ ಫಸ್ಟು ಅಂದ್ಬಿಟ್ಟು, ಬಟ್ ಅದೇ ಸಾಕಾಗೋಯಿತು. ಏಕೆಂದರೆ ಫಾಸ್ಟಾಗಿ ತಿನ್ನಬೇಕಾಗಿತ್ತು, ಇನ್ನೊಂದು ಟೈಮ್ ಆಗೋಗಿತ್ತಲ್ವ. ಸೊ ಹಾಗಾಗಿ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಒಂದೇ ಇಡ್ಲಿಲಿ ನನ್ನ ಮಗನಿಗೂ ಓಕೆ ಅಂತ ಟೈಮ್ ಬೇರೆ ಆಗ್ತಾನೆ ಇತ್ತು. ಅವನು ಬೇರೆ ತಿಂತಾನೆ ಇರಲಿಲ್ಲ. ನಿಮಗೆ ಗೊತ್ತು, ಮಕ್ಳಿಗೆ ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಟಾನಿಕ್ ಕುಡಿಸೋದು, ಹೋಮ್ವರ್ಕ್ ಬರ್ಸೋದು ಅಷ್ಟು ಇನ್ನು ಯಾವುದೇ ಕಷ್ಟಕರ ಕೆಲಸ ಇರಲ್ಲ ನಮಗೆ. ಆಮೇಲೆ ತಿನ್ನಿಸಿ ಅವನಿಗೆ ದೇವ್ರ ಮನೇಲಿ ಪೂಜೆ ಅಂದರೆ ಅಮಾವಾಸ್ಯೆ ಕಾಯಿ ಹೊಡಿತೀವಿ ನಮ್ಮ ಮಿತ್ತುಗೆ. ಅವತ್ತು ಟೈಮ್ ಆಗಿತ್ತು ಅಂದ್ಬಿಟ್ಟು ಮಂತದ್ದು ನಾನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಹೇಳಿ ಅಮಾವಾಸ್ಯೆ ಕಾಯಿ ಏನಕ್ಕೆ ಹೊಡಿಯೋದು ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ. ಆಮೇಲೆ ಕೈ ಮುಗಿಸಿ ಹೋಗಿ ಬರ್ತೀನಿ ಪಾಪ ನಾನು, ನೀನು ಸ್ಕೂಲ್ಗೆ ಹೋಗು ಅಂತ ಹೇಳಿ ಮಾಡಿದ್ದೀವಿ. ಅವನು ಆಟೋದಲ್ಲೇ ಹೋಗೋದು. ಟೈಮ್ ಬೇರೆ ಹೋಗೈತೆ, ಬಸ್ ಬೇರೆ ಹೊರಟೈತೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಎಷ್ಟೇ ಬೇಗ ಇದ್ರೂ ಕೂಡ ಟೈಮ್ ಆಗ್ತಾನೇ ಇರುತ್ತೆ. ಫೈನಲಿ ಹಂಗೂ ಹಿಂಗೂ ಸ್ಟ್ಯಾಂಡಿಗೆ ಬಂದೆ. ನೋಡಿದ್ರೆ ಅಲ್ಲಿ ಒಬ್ಬರು ಇಲ್ಲ. ಅಂದರೆ ಆಲ್ರೆಡಿ 2-3 ಬಸ್ ಹೊಂಟೋಗ್ಬಿಟ್ಟಿತ್ತು. ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲೊಂದು ಬಸ್ ಬಂತು. ಹೆವಿ ರಶ್ ಇತ್ತು. ಕಾಲೇಜ್ ಹುಡುಗಿರು, ಆಫೀಸ್ಗೆ ಹೋಗೋರು, ಊರಿಗೆ ಹೋಗೋರು, ಮದುವೆ, ಎಷ್ಟು ಜನ ಅಂದರೆ ಒಂದು ಸೀಟು ಇರಲಿಲ್ಲ. ಓಕೆ ಅಂತ ನಡ್ಕೊಂಡು CBSಗೆ ಬಂದು ಹೋಗ್ತಾಯಿದ್ದೀನಿ. CBSಯಿಂದ ಸ್ವಲ್ಪ ದೂರ ಅಷ್ಟೇ. ನಿಮಗೆ ಗೊತ್ತಲ್ವ, ಜಗನ್ಮೋಹನ್ ಪ್ಯಾಲೇಸ್ ಹತ್ರ. ಜಗನ್ಮೋಹನ್ ಪ್ಯಾಲೇಸಿಂದ ಹಾಗೆ ಹೋದರೆ SGA ಕಂಪ್ನಿ ಇದೆ, ಅಲ್ಲೇ ನಾನು ವರ್ಕ್ ಮಾಡೋದು. ತುಂಬ ಜನ ಕೇಳಿದರು ಕೂಡ ಎಲ್ಲಿ ಅಂತ. ಇಷ್ಟೇ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿದ್ದು, ಯಾಕಂದರೆ ಟೈಮ್ ಬೇರೆ ಆಗೋಗಿತ್ತು. 9:30ಗೆ ಲಾಗಿನ್ ಆಗಬೇಕಾಗಿತ್ತು. ಅಷ್ಟರಲ್ಲಿ ಆಫೀಸ್ ಅವರ್ಸ್ ಮುಗೀತು. ಅಂದರೆ ಲಂಚ್ ಅವರಿಗೆ ಬಿಟ್ಟರು. ಆವಾಗ ನಾನು ಈ ವಿಡಿಯೋ ಮಾಡಿರೋದು. ಮಿಸ್ ಮಾಡ್ಕೊತೀನಿ ಭೂಮಿ. ಎರಡನ್ನೂ ತಗೋಗಿದ್ದೆ. ಹಿಂದಿ ಕಾಲು ಮತ್ತು ಇಂಗ್ಲೀಷ್ ಕಾಲ್ ಬಂದರೆ ಕರಿತಿದ್ದೆ ಇವಳನ್ನ. ಇವಾಗ ಯಾರನ್ನು ಕರೆಯೋದು? ನಾವೆಲ್ಲ ಹೋಗ್ತಾಯಿದ್ದೀವಿ ಅಂದರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾಯಿದ್ದೀವಿ. ನಾವೇನಾದ್ರು ತಿಂಡಿ ತಿನ್ನಬೇಕು ಅಂದರೆ ಅಲ್ಲೇ ಹೋಗ್ತಾ ಇದ್ದೀವಿ. ಇವತ್ತು ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ನಮ್ಮ ಆಫೀಸ್ ಹತ್ರನೇ ಇರೋ ಮೆಡಿಕಲ್ ಸ್ಟೋರ್ ಹತ್ರ ಬಂದ್ವಿ. ನೀವು ಅನ್ಕೋಬೋದು ಮೆಡಿಕಲ್ ಸ್ಟೋರಲ್ಲಿ ಏನು ತಿಂಡಿ ಸಿಗ್ಬೋದು ಅಂತ, ಬಟ್ ಅಲ್ಲೇ ಎಲ್ಲ ಥರ ತಿಂಡಿಗಳು ಇದೆ. ನಾನು ಬಟಾಣಿ ಮತ್ತು ಒಂದು ಪೋಲೋ ತಗೊಂಡು ಹೋದ್ವಿ. ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ವಿ. ಊಟಕ್ಕೂ ಅಷ್ಟೇ ಹೊರಗಡೆ ಹೋಗಿ ಏನಾದರೂ ತೊಗೊಂಡು ಬಂದು ತಿನ್ಬೋದು. ಬಟ್ ನಾನು ಮನೆಯಿಂದಲೇ ತಂದಿರೋದ್ರಿಂದ ನಾನು ಜಾಸ್ತಿ ಹೋಟ್ಲು ಊಟ ತೊಗೊಳ್ಳಲ್ಲ. ರೇರು ಯಾವಾಗಲೂ ಒಂದು ಸಲ ತೊಗೊಳ್ಳೋದಷ್ಟೇ ನಾನು. ಅದಾದಮೇಲೆ ಒಳಗಡೆ ಬಂದ್ವಿ. ಕಾಲ್ಸ್ ತೊಗೋತಾಯಿದ್ವಿ. ಅವಾಗ ಹಿಂದಿ ಕಾಲ್ ಬಂದಿತ್ತು. ಹಾಗಾಗಿ ನಮ್ಮ ಭೂಮಿನ ಕರೆದಿದ್ದೆ. ಭೂಮಿ ಮಾತಾಡ್ತಾ ಇದ್ಲು. ನಾನು ಮೆಲ್ಲಿಗೆ ಫೋನಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ. ಜಾಸ್ತಿ ವೀಡಿಯೋ ಆಫೀಸ್ದು ಮಾಡ್ಕೊಳಕ್ಕಾಗಲಿಲ್ಲ, ಟೈಮ್ ಆಗ್ತಾಯಿತ್ತು. ಇನ್ನೊಂದು, ನಾವು ಇವಾಗ ಫೋನ್ಸ್ ಎಲ್ಲ ಸರ್ ಹತ್ರನೇ ಇಟ್ಟಿರಬೇಕು. ಫೋನ್ ಜಾಸ್ತಿ ಕೊಡೋಲ್ಲ ನಮಗೆ. ಕಾಲ್ಸ್ ಬಂದರೆ ಮಾತ್ರ ಕೊಡೋದು, ಇಲ್ಲಾಂದರೆ ಕೊಡೋಲ್ಲ. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಟೈಮ್ ಬೇರೆ ಆಗೋಯಿತು. ಆಮೇಲೆ ನಾನು ಒಂದು ಬುಟ್ಟಿ ಇಟ್ಕೊಂಡಿದ್ದೀನಿ, ಅಲ್ಲಿ ಒಂದು ಉಪ್ಪು ಖಾರ ಡಬ್ಬಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಮತ್ತು ಸೀಬೆಕಾಯಿ ತಿಂದರೆ ಬೇಕಾಗುತ್ತೆ ಅಂದ್ಬಿಟ್ಟು. ಮತ್ತು ಪೋಲೋ ತೊಗೊಂಡಿದ್ದೆ ಅನ್ನಲ್ಲ, ಅದನ್ನು ಅಲ್ಲೇ ಹಾಕಿದ್ದೆ. ಮತ್ತು ನಂದು ID ಕಾರ್ಡ್ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ, ಹಾಕ್ಕೊಂಡಾಗೆಲ್ಲ ಜಾರಿ ಜಾರಿ ಬಿದ್ಕೊಬಿಡುತ್ತೆ, ಅದಕ್ಕೆ ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಪೆನ್ನು ಮತ್ತು ಒಂದು ರಟ್ಟು ಇಟ್ಕೊಂಡಿರ್ತೀನಿ. ಅವಳಿಗೆ ಅದೇ ಹಿಂದಿ ಕಾಲ್ಸ್ ಅವಳು ಬರಲಿಲ್ಲ ಅಂದಾಗ ಅಲ್ಲಿಗೆ ಬರೆದಿಟ್ಕೊಳ್ಳೋಕ್ಕೆ ಅಂತ. ಬಟ್ ಅವತ್ತು ಖಾಲಿಯಾಗಿತ್ತು. ಅದಾದಮೇಲೆ ಇವತ್ತು ನಮ್ಮನ್ನ ಬಿಟ್ಟಿದ್ದೆ 7 ಗಂಟೆ ಆಗೋಯಿತು. ಯಾಕೆಂದರೆ ಮೀಟಿಂಗ್ ಇತ್ತು, ನಮಗೊಂದು ಸ್ವಲ್ಪ ನಮ್ಮ ಮ್ಯಾನೇಜರು ಕ್ಲಾಸ್ ತಗೋತಾಯಿದ್ರು. ಸೊ ಹಾಗಾಗಿ ಲೇಟ್ ಆಗೋಯ್ತಲ್ಲ ಅಂದ್ಬಿಟ್ಟು ಇಬ್ಬರು ಬೇಗ ಬೇಗ ಹೋಗ್ತಾಯಿದ್ವಿ. ಬಟ್ ಅವಳು ಬರೋದೇ ಬೇರೆ ಕಡೆ, ಕುರ್ಬರಳ್ಳಿಯಿಂದ ಬರೋದು, ನಾನು ಕಾಲೇಜಿಂದ ಹೋಗೋದು. ಇವತ್ತು ನಾನು ಏನೋ ಒಂಥರ ಕನೆಕ್ಟರ್ ಆಗಿಬಿಟ್ಟು ಬಿಟ್ಟಿರ್ಬೇಕಲ್ಲ ಅಂತ ಬೇಜಾರು, ಅಷ್ಟೇ, ಇನ್ನೇನಿಲ್ಲ. ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು, ನಿನ್ನ ಭವಿಷ್ಯನೂ ಚೆನ್ನಾಗಿರಲಿ. ಮದುವೆ ಫಿಕ್ಸ್ ಆದರೆ ಮರಿದೆ ನನ್ನ ಕರಿ, ಆಯಿತಾ? ಖಂಡಿತ. ಹಾಗೆ ಅವಳನ್ನು ಕಳಿಸ್ಬಿಟ್ಟು ನಾನು ಕೂಡ ಸ್ಟ್ಯಾಂಡ್ಗೆ ಹೊರಟೆ. ಹೋದೆ, ಬಸ್ಸೆಲ್ಲ ಫುಲ್ ರಶ್ ಆಗಿತ್ತು, ಸೀಟ್ ಅಂತೂ ಇರಲಿಲ್ಲ. ಸದ್ಯ ಸಿಕ್ತಲ್ಲ ಅಂದ್ಬಿಟ್ಟು ಹತ್ಕೊಂಡು ನಿಂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ರಾಕಿಯವರು ಕಾಲೇಜ್ ಹತ್ರ ಬಂದಿದ್ದರು. ಅವರೇ ಬಂದು ಕರ್ಕೊಂಡೋದ್ರು ಗಾಡೀಲಿ. ಹೋಗೋ ಅಷ್ಟರಲ್ಲಿ ನನ್ನ ಮಗ ಕಂಡಿದ್ದ. ಹೋದ ತಕ್ಷಣ ಮಮ್ಮಿ ಬ್ಯಾಗ್ ಕೊಡು, ಫೋನ್ ಕೊಡು ಅಂತ ಅನ್ನೋದೇ ಕೆಲಸ ಒಂದು. ಆಮೇಲೆ ಅವನು ಕೊಟ್ಬಿಟ್ಟು ನಾನು ವಾಶ್ರೂಮ್ಗೆ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿ ಅದೇ ಬೆಳಿಗ್ಗೆ ಹಾಕಿದ್ನಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ, ಅದೆಲ್ಲ ಒಣಗಿ ಎತ್ಕೊಬಂದಿಟ್ಟಿರು. ಇವತ್ತು ನಮ್ಮ ಅತ್ತೆನೇ ಉಪ್ಪು ಸಾಂಬಾರು ಮಾಡಿ ಅನ್ನ ಮಾಡಿದರು. ಸೊ ಹಾಗಾಗಿ ನನಗೆ ಅಷ್ಟೊಂದು ಕೆಲಸ ಇರಲಿಲ್ಲ ಇವತ್ತು. ಅದಕ್ಕೆ ನೀಟಾಗಿ ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಕೋತಾ ಇದ್ದೆ. ಬಟ್ಟೆ ಮಡಚೋದೇ ಒಂದು ಕಷ್ಟ. ನನ್ನ ರೂಮಲ್ಲಂತೂ ನೀವು ನೋಡಿಬಿಟ್ರೆ ಅಷ್ಟೇ, ಹೆಂಗೆ ಇಟ್ಕೊಂಡಿದ್ದೀನಿ ಅಂದರೆ ಮೇಂಟೈನ್ ಮಾಡಬೇಕು ಅಂತ ಅದೇ ಥರನೇ ಅದಾದ್ರ ಜಾಗಕ್ಕೆ ತೊಗೊಂಡೋಗ್ತೀನ. ಒಂದು ಎತ್ಕೊಳ್ಳೋಕೆ ಹೋದರೆ ಒಂದರಿಂದ ಒಂದು ಎಲ್ಲ ಬಿದ್ದೋಗ್ಬಿಡುತ್ತೆ. ಅದಾದಮೇಲೆ ನನ್ನ ಮಗನಿಗೆ ಹೋಮ್ವರ್ಕ್ ಬರೆಸ್ಬೇಕಿತ್ತು. ಹೋಮ್ವರ್ಕ್ ಬರೆಸ್ತಾ ಇದೆ, ಬರೀತಾನೆ. ಆದರೆ ಕನ್ನಡ ಸ್ವಲ್ಪ ಅವ್ನಿಗೆ ಇನ್ನೂ ಬರೆಯೋಕ್ಕೆ ಬರೋಲ್ಲ. ಯಾಕಂದರೆ ಅವನು ಬೇಬಿ ಕೇರಲ್ಲಿ ಕಲ್ತಿರೋದು 1 2 3 ಮತ್ತು ಇಂಗ್ಲೀಷು, ಅದು ಕ್ಯಾಪಿಟಲ್ ಲೆಟರ್ ಮಾತ್ರ. ಸ್ಮಾಲ್ ಲೆಟ್ರು ಮತ್ತು ಈ ಕಲ್ತಿಲ್ಲ, ಅದು ಇವಾಗ ಟ್ರೈನಿಂಗ್ ಕೊಡ್ತಾ ಇರೋದು ನಾವು. ಹಂಗಾಗಿ ಅವರು ಸ್ಕೂಲಲ್ಲೂ ಹೋಮ್ವರ್ಕ್ ಕೊಟ್ಟಿರ್ತಾರೆ, ನಾನು ಒಂದೊಂದು ಸಲ ಬರೆಸ್ತಾ ಇರ್ತೀನಿ. ಬರೀತಾನೆ, ಅದು ಸ್ವಲ್ಪ ಅವನ ಮುಂದೆನೇ ಕೂತಿರಬೇಕು. ಇಲ್ಲ ಅಂತಂದರೆ ನಾನು ಬರೆಯಲ್ಲ ಅಂದ್ಬಿಟ್ಟು ಓಡಿ ಮೇಲ್ಗಡೆಯಿಂದ ಇಲ್ಲಿಂದ ಯಾವ ಲೆಟರ್ ಅದು? ಬಿ ಫಾರ್ ಇಲ್ಲೇನು ಬರ್ದವ್ರೆ? ಬಾರಿ. ನಾಳೆ ಬಿರಿಯಾನಿ ಮಾಡ್ಕೊಂಡು ಬರ್ತೀನಿ. ನಿಮಗೆ ಬಿರಿಯಾನಿ ಮಾಡ್ಲಿಕ್ಕೆ ಬರ್ತದಾ? ಹಾ, ಕಬಾಬ್, ತಲೆ ಮಾಂಸ, ಬೋಟಿ, ಆಮೇಲೆ ಅಷ್ಟೇ. ನಾನ್ ಮಾಡಿದ ಕೈಮಾ ಬಾಲ್ ಅಂದ್ರೆ ಭಾಗ್ಯನ್ ಪಂಚ ಪ್ರಾಣ ಅಲ್ವೇನೆ? ಇದು ಬರಿ. ಹೇಳ್ಕ ಬರಿ. ಬಿ ಫಾರ್ ಬಾಲ್ ಅಂತ. ಬಿ ಸೇ ಬಾಲ್. ಆಯ್ತು, ಬರ್ದು ಬಿಡ್ಬೇಕು. ನನ್ನ ಮಾತು ಮೀರಿ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದ. ಆಯ್ತು, ಬರ್ದು ಬಿಡು. ಹುಡುಗ ಹೋಗಿ ಓಡಾಡ್ಕೊಂಡೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನ್ ಮಾಡ್ದ ಇವನು? ಎಂತ ಫ್ಯಾಮಿಲಿ ನಮ್ದು. ಫ್ರೀಡಮ್ ಫೈಟರ್ ಸರ್. ಟಾರ್ಚರ್ ಕಂಡಿದ್ದೀನಿ ಬರೀ. ಅಲ್ಲೇ ಪೆಟ್ರೋಲ್ ಹಾಕೊಂಡಿದ್ದೀನಿ.
ತಂದ್ಕೊಡ್. ಬಿ ಫಾರ್ ಏನು ಬರೀ. ಓಕೆ ಅಂತ ಹೋಮ್ವರ್ಕ್ ಎಲ್ಲ ಬರೆದು ಬ್ಯಾಗ್ ಒಳಗಡೆ ಎರೇಸರು ಪೆನ್ಸಿಲು ಎಲ್ಲ ಹಾಕ್ಕೊಂಡ. ಮತ್ತು ಫನ್ ರೀಡಿಂಗು ಮತ್ತು ರೈಮ್ಸ್ ಬುಕ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ರೈಮ್ಸ್ ಹೇಳ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ರೈಮ್ಸ್ ಬುಕ್ ತೆಗಿತಾ ಇದ್ದಾನೆ. ಬನ್ನಿ ಅವ್ನು ಯಾವ ರೈಮ್ಸ್ ಹೇಳಿದ್ದಾನೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ನನ್ನ ಮಗನ ರೈಮ್ಸ್ನ ನೋಡಿ ಮತ್ತು ಯಾವ ರೈಮ್ಸ್ ಹೇಳಿದ್ದಾನೆ ಅಂತ ಮರಿದೇನೆ ಆದಷ್ಟು ಕಮೆಂಟ್ ಮಾಡಿ. ಅವನಿಗೂ ಒಂಥರ ಖುಷಿಯಾಗುತ್ತೆ. ನೋಡೋಣ ಬನ್ನಿ ಯಾವ ರೈಮ್ಸ್ ಹೇಳ್ತಾ ಇದ್ದಾನೆ ಅಂತ. ತುಂಬ ಚೆನ್ನಾಗಿ ಹೇಳ್ತಾನೆ, ಬೇಗ ಅರ್ಥ ಮಾಡ್ಕೋತಾನೆ. ಆಮೇಲೆ ಅವ್ನಿಗೊಂದು ಸ್ವಲ್ಪ ಮುದ್ದೆ ತಿನ್ನಿಸ್ದೆ. ರೈಸ್ ಜಾಸ್ತಿ ಇದು ಮಾಡಲ್ಲ ನೈಟು. ಅವನು ಮುದ್ದೆನೇ ಒಂದು ಸ್ವಲ್ಪ ಆದರೆ ತಿನ್ಕೋತಾನೆ. ಉಪ್ಪು ಸಾಂಬಾರಲ್ವಾ, ಹಾಗಾಗಿ ಅವನಿಗೂ ಉಪ್ಪು ಸಾಂಬಾರಲ್ಲಿ ಮುದ್ದೆ ತಿನ್ನಿಸ್ದೆ. ಬಟ್ ನಾನಂತೂ ಉಪ್ಪು ಸಾಂಬಾರು ತಿನ್ನಲ್ಲ. ಅದಕ್ಕೇ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೆಳಗ್ಗೆ ಇಡ್ಲಿ ಮಾಡಿದ್ವಿ ಅಲ್ವಾ, ಅದರದ್ದೇ ಸಂಪಣ ಇತ್ತು. ಸೊ ಹಾಗಾಗಿ ಬಿಸಿ ಬಿಸಿಯಾಗಿ 2 ದೋಸೆ ಹಾಕ್ಕೊಂಡೆ ತಿನ್ನೋಣ ಅಂತ. ಯಾಕೆಂದರೆ ಅನ್ನ ಅಂತೂ ತಿನ್ನಬೇಕು ಅಂದರೆ ಉಪ್ಪು ಸಾಂಬಾರಲ್ಲಿ ತಿನ್ನಬೇಕು. ನಂಗೆ ಉಪ್ಪು ಸಾಂಬಾರು ಅಂದರೆ ಆಗೋಲ್ಲ. ಚಟ್ನಿ ಕೂಡ ಬೆಳಗ್ಗೆ ಮಾಡಿರೋದೇ ಇತ್ತು, ಸಿಹಿ ಚಟ್ನಿ. ಅದರಲ್ಲೇ ಹಾಕ್ಕೊಂಡು 2 ದೋಸೆ ಹಾಕ್ಕೊಂಡು ತಿಂದೆ. ಆಮೇಲೆ ನಾಳೆಗೆ ಅಂತ ಪುಳಿಯೋಗರೆ ಬೇಕಿದ್ದು ಮಾಡೋಣ ಅಂದ್ಬಿಟ್ಟು ಪುಳಿಯೋಗರೆ ಪ್ಯಾಕೆಟು ಮತ್ತು ಕಡಲೆ ಬೀಜ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ನಂದೇನು ಊಟ ಆಯಿತು. ಇವತ್ತು ಬೇಗ ಮಾಡಿಕೊಂಡೆ. ಯಾಕೆಂದರೆ ರಾಕಿಯವರು ಇನ್ನೂ ಲೇಟಾಗುತ್ತೆ ನಾನು ಬರೋದು, ನೀನು ಊಟ ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ ನಾನು ಮಾಡಿಕೊಂಡೆ. ಕೆಲವೊಂದೊಂದು ಸಲ ಕಾಯ್ತಾ ಇರ್ತೀನಿ. ಏಕೆಂದರೆ ಬೆಳಗಿನ ಟೈಮು ಜೊತೆಗೆ ತಿನ್ನೋಕ್ಕಾಗಲ್ಲ, ಮಧ್ಯಾಹ್ನಗೂ ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ನೈಟ್ ಆದರೂ ಜೊತೆಗೆ ಊಟ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀನಿ. ಕೆಲವೊಂದೊಂದು ಸಲ ಅವ್ರು ಬರೋದು ಲೇಟಾಗೋದ್ರೆ ಮಾಡ್ಕೊಬಿಡ್ತೀನಿ. ಇವತ್ತು ಅವ್ರು ಬರೋದು ಲೇಟು ಅಂದರು ಮತ್ತು ನನಗೂ ಕೂಡ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಬೇಗ ಊಟ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲ ಕೆಲಸ ಮುಗಿಸಿ ಇದೇ ನನ್ನ ದಿನಚರಿ. ನೋಡಿ ಹೇಗಿದೆ ಅಂತ, ಎಷ್ಟೆಲ್ಲ ಇರುತ್ತೆ ಅಂತ ಹೆಣ್ಮಕ್ಳಿಗೆ. ಯಪ್ಪ ಇಷ್ಟೆಲ್ಲ ಮಾಡಿದ್ನಾ ಅಂತ ಅನಿಸುತ್ತೆ ನನಗೂ ಕೂಡ. ಬಟ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಮುಗಿಸಿ ಆಫೀಸ್ಗೂ ಹೋಗಿದ್ದು ಬಂದು ಬಟ್ ನಾನು ಮಲ್ಕೊಳ್ಳೋ ಅಷ್ಟರಲ್ಲೇ ಆಗುತ್ತೆ ಒಂದು 11 ಗಂಟೆ ಹತ್ತತ್ರ. ಏಕೆಂದರೆ ಇರುತ್ತಲ್ಲ ಸಣ್ಣ ಪುಟ್ಟ ಕೆಲಸಗಳು. ಬೆಳಗ್ಗಿನ ಟೈಮು ಮಧ್ಯಾಹ್ನ ಟೈಮು ಕೆಲಸ ಎಲ್ಲ ಆದಮೇಲೆ ನಿದ್ದೆ ಬರ್ತಾ ಇರುತ್ತೆ. ಬಟ್ ಮನೆಗೆ ಬಂದು ಬೇಗನಾದರೂ ಮಲ್ಕೊಳ್ಳೋಣ, ಬೇಗ ಎದ್ದೇಳಬೇಕು ಅಂದಾಗ ನಿದ್ದೆನೇ ಬರೋಲ್ಲ. ನಿಮಗೂ ಹಾಗೆ ಆಗುತ್ತಾ? ನನಗಂತೂ ಹಾಗೆ ಆಗುತ್ತೆ. 11 ಗಂಟೆ 12 ಗಂಟೆ ಆದರೂ ನಿದ್ದೆನೇ ಬರೋಲ್ಲ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಗನಾದರೂ ಮಲಗಿಸೋಣ ಅಂದ್ಬಿಟ್ಟು ಕರ್ಕೊಂಡೋದೆ. ಹಸ್ಗೆಲ್ಲ ಸಿಗ್ತೀವಿ. ಗುಡ್ ನೈಟ್, ಬಾಯ್ ಬಾಯ್ ಮಲ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ. ಓಕೆ ಅಂತ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಅಷ್ಟರಲ್ಲಿ ರಾಕಿಯವರು ಬಂದಿದ್ರು. ಊಟ ಮಾಡಿಕೊಂಡು ಅವ್ರು ಹೋಗಿ ಮಲ್ಕೊಬಿಟ್ರು. 11 ಗಂಟೆ ಆಗಿತ್ತು. ನಾನು ರಂಗೋಲಿ ಇವಾಗಲೇ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಬಿಟ್ಟು ಬರೋ ಅಷ್ಟರಲ್ಲಿ ನನ್ನ ಮಗ ಮತ್ತು ನಮ್ಮ ಮನೆಯವರಿಬ್ಬರು ಮಲ್ಕೊಂಡಿದ್ರು. ಯಾಕೆಂದರೆ ನಾಳೆ ಅವರು ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗನೆ ಮಲ್ಕೊಂಡ್ರು. ಇಲ್ಲಾಂದರೆ ಊಟ ಆದಮೇಲೆ ಒಂದು ರೌಂಡ್ ವಾಕಿಂಗ್ ಹೋಗ್ತೀವಿ ಮೇಲ್ಗಡೆನೆ. ಇವತ್ತು ಕೆಲವೊಂದೊಂದು ಸಲ ಅವರು ಬೆಂಗಳೂರು ಬೇರೆ ಕಡೆ ಕುಶಾಲನಗರ ಈ ಕಡೆ ಎಲ್ಲ ಹೋದಾಗ ವಾಕಿಂಗ್ ಎಲ್ಲ ಮಾಡಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.